ಬಂದಲೇ ನಿಖಲಿಗೆ ಅನಿತೆ ತೂಪ ಒಂದಪ್ಪು ನಾವು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ತುಳುನಾಡು ಕನ್ನಡ ನಾಡದ ಬರೀ ರಡ್ಡ್ ತಿಕ್ಕುಡುಪ್ಪುನಂಚಿನ ಬಾರಿ ಪುಗಾರ್ತದ ದೇವಸ್ಥಾನ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಇನ್ನತ ಬಗ್ಗೆ ಇಂಕ್ಲು ಚೂರು ಪರಿಚಯ ಮಂತನಗ ಮೂಲು ಸುತ್ತಲ ದೇವಸ್ಥಾನದ ಸುತ್ತಲ ಬೇತೆ ಬೇತೆ ದೇವಸ್ಥಾನ ಸಂಬಂಧಪಟ್ಟ ಅಂಗಡಿಲ್ಲ ಅನಿತೆ ದೇವಸ್ಥಾನದ ಬಗ್ಗೆ ಈ ಕ್ಷೇತ್ರದ ಬಗ್ಗೆ ಚೂರು ಮಾಹಿತಿ ಇದೆ ತನಗೆ. ನಿಮ್ಮ ಹೆಸರು? ಹೆಸರು ಅನಂತ್ ಕುಮಾರ್ ಹೆಗಡೆ ಮೊರಡಿ ಅಂತ. ಸುಮಾರು ಎಷ್ಟು ವರ್ಷ ಆಯಿತು ನೀವು ಕ್ಷೇತ್ರದಲ್ಲಿ? 30 ವರ್ಷ ಆಯಿತು. ಈ ಕ್ಷೇತ್ರದ ಮಹಾತ್ಮೆ ಅಂತ ಹೇಳಿದ್ರೆ ಈಗ ಬ್ರಹ್ಮಲಿಂಗೇಶ್ವರ ದೇವರದು ಮಹಾತ್ಮೆ ಒಂದು ಚೂರು ನಿಮಗೆ ಗೊತ್ತಿದಾಗ ನೀವು ಹೇಳಿದ್ರೆ ಅದು ಹೇಗೆ ಬಂತು ಅಂತ. ಇದು ಕೊಡಚಾದ್ರಿಯಲ್ಲಿ ಮೂಲಪೀಠ ಎಲ್ಲ ಕೊಡಚಾದ್ರಿಯಲ್ಲಿ ಇರೋದು. ಕೊಲ್ಲೂರಿಂದು ಸಹ ಇದೆ, ಇಲ್ಲಿ ಮರಣಗಟ್ಟಿದ್ದು ಸಹ ಇದೆ, ಅಲ್ಲಿ ಮೂಲಪೀಠ ಇದೆ. ಇಲ್ಲಿ ದೇವರಾಗಿ ಇದು ಮಾಡೋದು. ಯಾರನ್ನು ಸಂಹಾರ ಮಾಡಿ ಹೇಗೆ ಇಲ್ಲಿ? ಕೊಲ್ಲೂರು ಮೂಕಾಂಬಿಕೆಯಿಂದ ಸಂಹಾರ ಆಗಿತ್ತು ಬ್ರಹ್ಮಲಿಂಗೇಶ್ವರ. ಆದ್ದರಿಂದ ಇಲ್ಲಿ ಒಂದು ಪೀಠ ಇದೆ, ಮೂಲಪೀಠ ಅಂತ ಒಳಗಡೆ ಇದೆ. ಕೆಳಗಡೆ ಮರದ ಮೂರ್ತಿ ಮಾಡಿ ಮುಖಸ್ವರವಾಗಿ ಬ್ರಹ್ಮಸ್ವರೂಪನಾಗಿದ್ದಾರೆ. ಅದಕ್ಕೆ ಬ್ರಹ್ಮಲಿಂಗೇಶ್ವರ ಅಂತ ಹೆಸರು ಬಿದ್ದಿದೆ. ಈಗ ಅಂತ ಹೇಳಿದ್ರೆ ನಮ್ಮ ತುಳುನಾಡಲ್ಲಿ, ಈಗ ನಿಮ್ಮ ಕನ್ನಡ ಇಲ್ಲಿ ಹೀಗೆ ಗೊತ್ತಿಲ್ಲ, ನಮ್ಮ ತುಳುನಾಡಿನಲ್ಲಿ ನಾಗರನ್ನು ಆರಾಧನೆ ಮಾಡ್ತಾರೆ. ನಾಗರನ್ನು ಬೆಮ್ಮರು ಅಂತ ಒಂದು ಪೂಜೆ ಮಾಡ್ತಾರೆ. ಬೆಮ್ಮರು ಅಂತ ನಾವು ಪೂಜೆ ಮಾಡ್ತೀವಿ ತುಳುನಾಡಿನಲ್ಲಿ. ಇಂಥ ಬ್ರಹ್ಮರು ಅಂತ ಹೇಳಿ ಒಂದು ಶಕ್ತಿಯನ್ನು ವೈದಿಕ ಧರ್ಮ ಸುಮಾರು ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ವೈದಿಕ ಧರ್ಮ ಬಂತು. ಅದನ್ನು ಬ್ರಹ್ಮರನ್ನು ತೆಗೆದು ಬ್ರಹ್ಮಲಿಂಗೇಶ್ವರ ಮಾಡಿದರು ಅಂತ ಕೆಲವರ ಅಭಿಪ್ರಾಯ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದ್ರು? ಬ್ರಹ್ಮಲಿಂಗೇಶ್ವರ ಬ್ರಹ್ಮವಿಧಾರದಾಗಿದ್ದರೆ ಬ್ರಹ್ಮಲಿಂಗೇಶ್ವರ ಅಂತ ಆಗಿತ್ತು. ಬ್ರಹ್ಮರು ಅಂತ ಹೇಳಿದ್ರೆ ಬ್ರಹ್ಮಲಿಂಗೇಶ್ವರ ಮಾಡಿದ್ದಾರೆ ಅಂದರೆ ವೈದಿಕ ಸಂಸ್ಕೃತಿಯ ಪ್ರಭಾವ. ಹೌದು. ಮತ್ತೆ ಇಲ್ಲಿ ಹರಕೆ ಎಂಥದ್ದು? ಇಲ್ಲಿ ರಂಗಪೂಜೆ ಒಂದು ವಿಶೇಷ ಇರ್ತದೆ. ಮತ್ತೆ 3 ತಿಂಗಳಿಗೊಮ್ಮೆ ಚುರುವಿನ ಪೂಜೆ ವಿಶೇಷ. ಯಾವುದ್ರದ್ದು? ಚುರುವಿನ ಪೂಜೆ. ಗಣಗಳಿಗೆ ಎಲ್ಲ ಅನ್ನ ಹಾಕಿ ದೊಂದಿ ಇಡ್ತಾರೆ. ಅದೊಂದು ಪೂಜೆ ಚರುವ ಅಂತ ಹೇಳ್ತೇವೆ. ಚೆರುವಿನ ಪೂಜೆ. ಮತ್ತೆ ಹಾಲಪ್ಪ. ಇದರ ವಿಶೇಷ ಅಂದರೆ ಇದು ಏನಿಲ್ಲ, ಹರಕೆ ಒಪ್ಪಿಸ್ತಾರೆ ಇಲ್ಲಿ ಈ ಕ್ಷೇತ್ರದಲ್ಲಿ. ಬುಟ್ಟೆ ಹೂವು ಅಂದ್ರೆ ಬಹಳ ವಿಶೇಷ. ಯಾವುದು? ಬುಟ್ಟೆ ಹೂವು. ಬುಟ್ಟೆ ಹೂವು ಅಂದರೆ ಆ ಬುಟ್ಟೆ ಇದೆ ನೋಡಿ, ತುಳು ಬುಟ್ಟೆ ಇದೆ. ಬುಟ್ಟಿಯಲ್ಲಿ ಹೂ ಹಾಕಿ ಕೊಡುವಂಥದ್ದು. ಬುಟ್ಟಿಯಲ್ಲಿ ಹೂ ಹಾಕಿ ಕೊಡುವಂಥದ್ದು ಇಲ್ಲಿ ವಿಶೇಷ, ಬಹಳ ವಿಶೇಷ. ಮತ್ತೆ ಒಂದು ಹಿಂಗಾರ ಅಂತ ನೀವು ಹೇಳ್ತೀರಿ ನಿಮ್ಮ ಊರಿನ ಕಡೆ, ನಾವು ಹಿಂಗಾರ ಅಂತ ಹೇಳಿ. ಇದು ಕೊಟ್ಟರೆ ಏನು ಇದರಲ್ಲಿ ಇಲ್ಲಿಯ ಮಹಾತ್ಮೆ ಅಂದರೆ ಈ ಸಂತಾನ ಪ್ರಾಪ್ತಿಗಾಗಿ ಯಾತಕ್ಕೆ ಹೇಳ್ಕೊಡ್ತಾರೆ ಸರ್. ಮತ್ತೆ ಇಲ್ಲಿ ತುಲಾಭಾರ ಅಂತ ಹೇಳ್ಕೊಡ್ತಾರೆ. ತುಲಾಭಾರ ನಿಮ್ಮ ಕಡೆ ಇದೆಯಲ್ಲ? ಹೌದು, ಎಲ್ಲ ಕಡೆ ಅದು ಬಹಳ ವಿಶೇಷ ಆಗ್ತದೆ. ತುಲಾಭಾರ ಮಾಡೋದ್ರಿಂದಾಗಿ ಮಕ್ಕಳ ಇಲ್ಲದಿದ್ದವರಿಗೆ ಮಕ್ಕಳ ಸಂತಾನ ಆಗ್ತದೆ. ಮತ್ತೆ ಗಂಡ ಸೇವೆ ಹೇಳ್ಕೊಳ್ತಾರೆ. ಗಂಡ ಸೇವೆ ಅಂದ್ರೆ ಇಲ್ಲಿ ದೈವ ನರ್ತನ ನಡೀತದೆ. ಹೌದು. ಯಾವ ದೈವಕ್ಕೆಲ್ಲ ನರ್ತನ? ಒಂದು ಭಟ್ರಲ್ಲಿ ಬರ್ತದೆ, ಯಕ್ಷಿ ಅಂತ ಹೇಳಿ ಭಟ್ರಲ್ಲಿ ಬರ್ತದೆ. ಯಕ್ಷಿ ವೈದಿಕರಿಗೆ ಅವ್ರಿಗೆ ಯಕ್ಷಿ ಬರ್ತದೆ. ಯಕ್ಷಿ ಬರ್ತದೆ. ಯಾರ ಪಾತ್ರೆ ಹೆಸರು ಇಲ್ಲಿ? ಇಲ್ಲಿಂದ ಒಂದು 4-5 ಕಿಲೋಮೀಟರ್ ಆಗುತ್ತೆ. ಅದು ಇಲ್ಲಿ ಅಲ್ಲ, ಅವರ ಪಾತ್ರೆ ಹೆಸರು ಶ್ರೀಧರ್ ಮರಡಿ ಅಂತ ಹೇಳಿ. ಮರಡಿ ಅವರಿಗೆ ಬರುವಂಥದ್ದು. ಅನಂತರ ಬೇರೆ ಮತ್ತೊಬ್ಬರು ಶೆಟ್ರು, ಗಣಪತಿ ಶೆಟ್ರು ಅಂತ ಹೇಳಿ, ಅವರು ಒಳಿಯ ಸಂತಾನದಿಂದ ಬರುವಂತ. ಅವ್ರಿಗೆ ಎಂತದ್ದು ಬರ್ತದೆ? ಅವರು ಚಿಕ್ಕು, ಉಳ್ಳಾಳ ಚಿಕ್ಕು ಅಂತ ಹೇಳಿ, ನಿಮ್ಮ ಉಳ್ಳಾಳ ಚಿಕ್ಕು ಇದೆಯಲ್ಲ ಮಂಗಳೂರು ಹತ್ರ, ಉಳ್ಳಾಳ ಚಿಕ್ಕು, ಅಲ್ಲಿಂದ ಒಂದು ಗಣ ಇದೆ. ಹೌದು. ಮತ್ತೊಂದು ದೈವದ ಹೆಸರು, ಮತ್ತೊಂದು ಇಲ್ಲಿ ನಾವು ತಾಂಬೂಲಕ್ಷ ಅಂತ ಹೇಳ್ತೇವೆ, ಹೊಸಾಯಿಗುಳಿ ಅಂತ ಹೇಳ್ತಾರೆ. ಇಲ್ಲಿ ತಾಂಬೂಲಕ್ಷ ಅಂತ ಹೇಳ್ತಾರೆ. ಅದಕ್ಕೆ ಮಳೆಯಲಕ್ಷ ಅಂತ ಹೇಳ್ತಾರೆ. ಮಳೆಯಲಕ್ಷ ಅಂತ ಹೇಳಿ. ಒಟ್ಟಾರೆ ಈ ಕ್ಷೇತ್ರದ ಬಗ್ಗೆ ಒಳ್ಳೆಯ ಮಾಹಿತಿ ಕೊಟ್ಟಂತ ನಿಮಗೆ ನಮ್ಮ ತುಳುವರ್ಗ ವೆಬ್ಸೈಟ್ನ ಪರವಾಗಿ ನಿಮಗೆ ಧನ್ಯವಾದಗಳು. ತುಲೆ ನಿಖಿಲೆಗೇನ ತೂಪ ಒಂದು ಪುನಃ ಬ್ರಹ್ಮಲಿಂಗೇಶ್ವರ ದೇವರನ ಮೂಲ ಚಿತ್ರ, ಬಾರಿ ಪುರ್ಲುದ ಚಿತ್ರ, ತುಳುನಾಡದ ಕಲೆ ಕಾರವಾರದ ಚಿತ್ರ.